Good morning, students. Next topic is structure of C++ program. Very important 5 mark question ಕೇಳ್ತಿರ್ತಾನೆ. Write the structure and example of C++ program ಆಗಿರಬಹುದು ಅಥವಾ explain the structure of C++ programming with example. ನೋಡ್ರಿ ಸ್ಟ್ರಕ್ಚರ್ ಬರೆದಿದ್ದೀನಿ, ಜೊತೆಗೆ ಪ್ರೋಗ್ರಾಮ್ ಇದೆ ಈ ಕಡೆ ಬರೆದಿದ್ದೀನಿ. ಒಂದು C++ ಪ್ರೋಗ್ರಾಮ್ ಯಾವ ತರ ಬರೆಯೋದು ಅಂತ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಒಂದು ಪ್ರೋಗ್ರಾಮ್ಗೆ ಯಾವ ತರ ಸ್ಟ್ರಕ್ಚರ್ ಇರ್ತದೆ ಅಂತ ನೀವು ಫಸ್ಟ್ ಗೊತ್ತಿರಬೇಕು. ಅದಕ್ಕೆ ನಾನು ಸ್ಟ್ರಕ್ಚರ್ ಬರೆದಿ ನೋಡ್ರಿ. ಆ ಸ್ಟ್ರಕ್ಚರ್ ಬರೆಯುವಾಗ ಫಸ್ಟ್ ಕಮೆಂಟ್ಸ್ ಆರ್ ಓರ್ ಆರ್ ಡಾಕ್ಯುಮೆಂಟೇಶನ್ ಸೆಕ್ಷನ್ಸ್ ವೈಸ್ ಬರೀತೀವಿ. ಇದರಲ್ಲಿ ಒಂದು ಪ್ರೋಗ್ರಾಮ್ ನ ಬರೀಬೇಕಂದ್ರೆ ಸೆಕ್ಷನ್ಸ್ ವೈಸ್ ಬರೀತೀವಿ. ಅದರಲ್ಲಿ ಫಸ್ಟ್ ಒನ್ ಬಂದು ಕಮೆಂಟ್ಸ್ ಆರ್ ಓರ್ ಆರ್ ಡಾಕ್ಯುಮೆಂಟೇಶನ್ ಸೆಕ್ಷನ್, ಎರಡನೇದು ಬಂದು ಲಿಂಕರ್ ಸೆಕ್ಷನ್, ಮೂರನೇದು ಬಂದು ಡೆಫಿನಿಷನ್ ಸೆಕ್ಷನ್, ನಾಲ್ಕನೇದು ಬಂದು ಗ್ಲೋಬಲ್ ಡಿಕ್ಲರೇಷನ್ ಸೆಕ್ಷನ್, ಐದನೇದು ಬಂದು ಮೇನ್ ಫಂಕ್ಷನ್. ನೆಕ್ಸ್ಟ್ ಓಪನಿಂಗ್ ಬ್ರೇಸ್, ಇದನ್ನು ಓಪನಿಂಗ್ ಬ್ರೇಸ್ ಅಂತ ಕರೀತೀವಿ. ನೆಕ್ಸ್ಟ್ ಡಿಕ್ಲರೇಷನ್ ಸೆಕ್ಷನ್, ನೆಕ್ಸ್ಟ್ ಎಕ್ಸಿಕ್ಯೂಟಬಲ್ ಸೆಕ್ಷನ್, ನೆಕ್ಸ್ಟ್ ಲಾಸ್ಟ್ ಗೆ ಕ್ಲೋಸಿಂಗ್ ಬ್ರೇಸ್. ಇಲ್ಲಿ ಎಷ್ಟು ಓಪನಿಂಗ್ ಆಗಿದ್ರೆ ಅಷ್ಟು ಕ್ಲೋಸಿಂಗ್ ಆಗಿರಬೇಕು ಬ್ರೇಸಸ್. ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ C++ ಪ್ರೋಗ್ರಾಮ್. ಅದರಲ್ಲಿ ಒಂದೊಂದು ಸೆಕ್ಷನ್ ನಾವು ಏನಕ್ಕೋಸ್ಕರ ಬರೀಬೇಕು ಅನ್ನೋದನ್ನ ಇವಾಗ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಫಸ್ಟ್ ಕಮೆಂಟ್ಸ್ ಆರ್ ಓರ್ ಆರ್ ಡಾಕ್ಯುಮೆಂಟೇಶನ್ ಸೆಕ್ಷನ್, ಎರಡನೇದು ಬಂದು ಲಿಂಕರ್ ಸೆಕ್ಷನ್, ಮೂರನೇದು ಡೆಫಿನಿಷನ್ ಸೆಕ್ಷನ್, ನಾಲ್ಕನೇದು ಗ್ಲೋಬಲ್ ಡಿಕ್ಲರೇಷನ್ ಸೆಕ್ಷನ್, ಐದನೇದು ಬಂದು ಮೈನ್ ಫಂಕ್ಷನ್. ನೆಕ್ಸ್ಟ್ ಓಪನಿಂಗ್ ಬ್ರೇಸ್, ಆ ಬ್ರೇಸ್ ಒಳಗಡೆ ಬರೆದಿದ್ದೀವಿ ಡಿಕ್ಲರೇಷನ್ ಸೆಕ್ಷನ್, ನೆಕ್ಸ್ಟ್ ಎಕ್ಸಿಕ್ಯೂಟಬಲ್ ಸೆಕ್ಷನ್, ಲಾಸ್ಟ್ ಬಂದು ಕ್ಲೋಸಿಂಗ್ ಬ್ರೇಸ್. ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ C++ ಪ್ರೋಗ್ರಾಮ್. ಕಮೆಂಟ್ಸ್ ಆರ್ ಓರ್ ಆರ್ ಡಾಕ್ಯುಮೆಂಟೇಶನ್ ಸೆಕ್ಷನ್ ಏನ್ ಹೇಳ್ತದೆ? ನಾವು ಬೇರೆಯವ್ರ ಬಗ್ಗೆ ಕಮೆಂಟ್ ಮಾಡ್ತಾ ಇರ್ತೀವಿ ನೋಡ್ರಿ, ಹೌದಾ? ಅದೇ ತರ ಇಲ್ಲೂ ಕೂಡ ಅಷ್ಟೇ. ಯಾವುದೇ ಒಂದು ಪ್ರೋಗ್ರಾಮ್ ನ ಬರೀಬೇಕಂದ್ರೆ ಅದಕ್ಕೆ ಹೆಸರು ಕೊಡ್ತೀವಿ. ಒಂದು ದ ಕಮೆಂಟ್ ಸೆಕ್ಷನ್ allows us to write the comments about what each statement is doing. ಒಂದು ಪ್ರೋಗ್ರಾಮ್ ನ ಹೆಸರು ಬರೀಬೇಕಂದ್ರೂ ಅಥವಾ ಪ್ರತಿಯೊಂದು ಪ್ರೋಗ್ರಾಮ್ ಅಲ್ಲಿ ನಾವು ಒಂದೊಂದು ಸ್ಟೇಟ್ಮೆಂಟ್ ನ ಬರೆದಿದ್ದೀವಿ, ಒಂದೊಂದು ಲೈನ್ ನ ಒಂದೊಂದು ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಆ ಪ್ರತಿಯೊಂದು ಸ್ಟೇಟ್ಮೆಂಟ್ಗೂ ನಾವು ಏನ್ ಮಾಡ್ಬೋದು ಅಂದ್ರೆ ಕಮೆಂಟ್ಸ್ ಹಾಕ್ಬಹುದು, ಕಮೆಂಟ್ಸ್ ಬರೀಬಹುದು. ಅಂದ್ರೆ ಅದು ಏನ್ ಕೆಲಸ ಮಾಡ್ತಾ ಇದೆ ಅನ್ನೋದನ್ನ ಕಮೆಂಟ್ಸ್ ಬರೀತೀವಿ ಪಕ್ಕದಲ್ಲಿ. ಆ ಕಮೆಂಟ್ಸ್ ನ ನಾವು ಏನಕ್ಕೋಸ್ಕರ ಬರೀತೀವಿ ಅಂದ್ರೆ ಬೇರೆಯವ್ರಿಗೆ ತುಂಬಾ ಈಸಿಯಾಗಿ ಅರ್ಥ ಆಗ್ಲಿ ಅಂತ. ಬೇರೆಯವ್ರಿಗೆ ಏನಾಗಬೇಕು, ತುಂಬಾ ಈಸಿಯಾಗಿ ನಾವು ಬರೆದಿರೋ ಪ್ರೋಗ್ರಾಮ್ ಬೇರೆಯವ್ರು ಕೂಡ ಅರ್ಥ ಆಗ್ಬೇಕಂದ್ರೆ ನೀವು ಕಮೆಂಟ್ ಲೈನ್ಸ್ ಹಾಕಿ ಬರೆದ್ರೆಗನ ಓ ಇದು ಏನಕ್ಕೋಸ್ಕರ ಯೂಸ್ ಮಾಡಿದ್ವಿ, ಈ ಲೈನ್ ಏನಕ್ಕೋಸ್ಕರ ಯೂಸ್ ಮಾಡಿದೀವಿ ಅಂತ ನಾವೇನ್ ಮಾಡ್ಬೋದು, ಕಮೆಂಟ್ಸ್ ನ ಯೂಸ್ ಮಾಡ್ತೀವಿ. ನಿಮಗೆ 5ನೇ ಚಾಪ್ಟರ್ ಎಕ್ಸ್ಪ್ಲನೇಷನ್ ಮಾಡುವಾಗ ಲಾಸ್ಟ್ ಗೆ ಡಾಕ್ಯುಮೆಂಟೇಶನ್ ಅಂತ ಬರ್ಸಿದೆ ನೋಡ್ರಿ ಒಂದು ಸ್ಟೆಪ್ ಅಲ್ಲಿ. ಪ್ರಾಬ್ಲಮ್ ಡೆಫಿನಿಷನ್, ಪ್ರಾಬ್ಲಮ್ ಅನಾಲಿಸಿಸ್, ಡಿಸೈನ್ ಆಫ್ ಎ ಟೂಲ್ಸ್ ಯೂಸಿಂಗ್ ಡಿಸೈನ್ ಟೂಲ್ಸ್ ಸಚ್ ಆಸ್ ಅಲ್ಗಾರಿದಮ್ ಅಂಡ್ ಫ್ಲೋ ಚಾರ್ಟ್, ಕೋಡಿಂಗ್, ಟೆಸ್ಟಿಂಗ್ ಅಂಡ್ ಡಿಬಗ್ಗಿಂಗ್. ಅದಾದ್ಮೇಲೆ ನೆಕ್ಸ್ಟ್ ನಾವೇನ್ ಮಾಡ್ತಿದ್ವಿ, ಲಾಸ್ಟ್ ಗೆ ಡಾಕ್ಯುಮೆಂಟೇಶನ್ ಮಾಡ್ತಿದ್ವಿ, ಮೇಂಟೆನೆನ್ಸ್. ಅದಾದ್ಮೇಲೆ ಲಾಸ್ಟ್ ಗೆ ಡಾಕ್ಯುಮೆಂಟೇಶನ್. ಆ ಡಾಕ್ಯುಮೆಂಟೇಶನ್ ಮಾಡುವಾಗ ಪ್ರತಿಯೊಂದು ಲೈನ್ಗೂ ನಾವ್ ಏನ್ ಮಾಡ್ತೀವಿ ಅಂದ್ರೆ ಕಮೆಂಟ್ಸ್ ಹಾಕ್ತಿವಿ. ಆ ಕಮೆಂಟ್ಸ್ ಏನಕ್ಕೋಸ್ಕರ ಹಾಕ್ತಿವಿ ಅಂದ್ರೆ ಬೇರೆಯವ್ರ ಅಕಸ್ಮಾತ್ ಅದನ್ನ ನೋಡಿದ್ರು ಸಹ ಅವ್ರಿಗೆ ಅರ್ಥ ಆಗಬೇಕು, ಈ ಲೈನ್ ಏನಕ್ಕೋಸ್ಕರ ಬರ್ದಿದ್ವಿ. ಪ್ರತಿಯೊಂದು ಲೈನ್ಗೂ ಕಮೆಂಟ್ಸ್ ಹಾಕ್ಬೋದು ನಾವು. ಆ ಲೈನ್ ಏನಕ್ಕೋಸ್ಕರ ಯೂಸ್ ಮಾಡಿದೀವಿ ಅಂತ ಪಕ್ಕದಲ್ಲಿ ಕಮೆಂಟ್ಸ್ ಹಾಕ್ತಿವಿ. ಆ ಕಮೆಂಟ್ಸ್ ನ ಬರಿತೀವಿ ಪ್ರತಿಯೊಂದು ಲೈನ್ಗೂ. ಆ ಕಮೆಂಟ್ಸ್ ಆರ್ ನಾಟ್ ಎಕ್ಸಿಕ್ಯೂಟೆಡ್ ಬೈ ದ ಕಂಪೈಲರ್. ಅದು ಅರ್ಥ ಮಾಡ್ಕೊಳ್ಳೋಕೆ ಮಾತ್ರ ಅಷ್ಟೇ ನಮಗೆ. ಅದು ಕಂಪೈಲರ್ ಅದನ್ನ ಏನ್ ಮಾಡಲ್ಲ, ಎಕ್ಸಿಕ್ಯೂಷನ್ ಮಾಡಲ್ಲ. ನಮಗೆ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ಗೋಸ್ಕರ ನಾವೇನ್ ಮಾಡ್ತೀವಿ ಅಂದ್ರೆ ಕಮೆಂಟ್ಸ್ ಹಾಕ್ತಿವಿ. ಕಮೆಂಟ್ಸ್ ಯಾವ ತರ ಹಾಕ್ತಿವಿ ಅಂದ್ರೆ ನೋಡ್ರಿ, ಈ ತರ 2 ಲೈನ್ಸ್, ಈ ಕಡೆ 2 ಲೈನ್ಸ್ ಹಾಕಿದಾಗ ಅವು ಕಮೆಂಟ್ಸ್. ಅಥವಾ ಒಂದು ಲೈನು ಸ್ಟಾರ್, ಲಾಸ್ಟ್ ಗೆ ಸ್ಟಾರ್, ಈ ತರ ಲೈನ್ ಹಾಕಿದಾಗ ಸ್ಲಾಶ್, ಇವನ್ನೇ ನಾವು ಕಮೆಂಟ್ ಲೈನ್ಸ್ ಅಂತ ಕರಿತೀವಿ. ಈ ಕಮೆಂಟ್ ಲೈನ್ಸ್ ಹಾಕಿದಾಗ ಯಾವುದೇ ಒಂದು ಲೈನು ಎಕ್ಸಿಕ್ಯೂಷನ್ ಆಗಲ್ಲ. ಅದನ್ನ ಏನಕ್ಕೋಸ್ಕರ ಬರ್ದಿದ್ದಾರೆ ಮತ್ತೆ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್. The comment section or documentation section allows us to write the comments about what each statement is doing. ಏನಂತ ನಮಗೆ ಅದು ಅಲೋ ಮಾಡ್ತಾ ಇದೆ ಅಂದ್ರೆ ಪ್ರತಿಯೊಂದು ಲೈನ್ ನ ನೀವು ಏನಕ್ಕೋಸ್ಕರ ಬರಿತಾ ಇದ್ದೀರಾ,
ಏನಕ್ಕೋಸ್ಕರ ಯೂಸ್ ಮಾಡಿದಿರಾ ಅನ್ನೋದನ್ನ ನೀವು ಕಮೆಂಟ್ ಮಾಡಬಹುದು ಅಲ್ಲಿ. ಬಟ್ these comment lines are not executed by the compiler. ಈ ಕಮೆಂಟ್ ಲೈನ್ಸ್ ನ ಅದು ಎಕ್ಸಿಕ್ಯೂಷನ್ ಮಾಡಲ್ಲ. ನಾನು ಒಂದು ಕಮೆಂಟ್ ಲೈನ್ ಬರ್ತೀನಿ ನೋಡ್ರಿ, ಎರಡು ಲೈನ್ಸ್ ಹಾಕ್ಬಿಟ್ಟು ರೈಟ್ ಎ ಪ್ರೋಗ್ರಾಮ್ ಟು ಫೈಂಡ್ ಏರಿಯಾ ಅಂಡ್ ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್ ಅಂತ ಬರ್ದಿದ್ದೀನಿ. ಅದನ್ನು ಅರ್ಥ ಆಗೋಕ್ಕೋಸ್ಕರ ಈ ಪ್ರೋಗ್ರಾಮ್ ಹೆಸರು ಏನು ಅಂದ್ರೆ ರೈಟ್ ಎ C++ ಪ್ರೋಗ್ರಾಮ್ ಟು ಫೈಂಡ್ ಏರಿಯಾ ಅಂಡ್ ಸರ್ಕಂಫರೆನ್ಸ್ ಆಫ್ ಸರ್ಕಲ್. ಏರಿಯಾ ಮತ್ತೆ ಸರ್ಕಂಫರೆನ್ಸ್ ನ ಫೈಂಡಿಂಗ್ ಔಟ್ ಮಾಡೋದಕ್ಕೆ ನಾನು ಕಮೆಂಟ್ ಲೈನ್ಸ್ ಹಾಕಿ ಅಲ್ಲಿ ಕಮೆಂಟ್ ಮಾಡಿದ್ದೀನಿ. ಏನಂತ? ರೈಟ್ ಎ ಪ್ರೋಗ್ರಾಮ್ ಆರ್ ರೈಟ್ ಎ C++ ಪ್ರೋಗ್ರಾಮ್ ಟು ಫೈಂಡ್ ಏರಿಯಾ ಅಂಡ್ ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್ ಅಂತ ಬರೆದಿದ್ದೀನಿ. ಅವು ಕಮೆಂಟ್ಸ್ ಅಷ್ಟೇ, ಅರ್ಥ ಮಾಡ್ಕೊಳ್ಳೋದಕ್ಕೆ ಮಾತ್ರನೇ ಅದು. ಆದರೆ ಆ ಲೈನ್ಸ್ ನ ಪ್ರೋಗ್ರಾಮು ಯಾವುದೇ ಪ್ರೋಗ್ರಾಮ್ ಅಲ್ಲಾಗಿರ್ಬೋದು, ಆ ಲೈನ್ಸ್ ನ ಕಂಪೈಲರ್ ಏನ್ ಮಾಡಲ್ಲ, ಎಕ್ಸಿಕ್ಯೂಷನ್ ಮಾಡಲ್ಲ. That is the use of comments or documentation section. ಮೇಲ್ಗಡೆ ಮಾತ್ರನೇ ಅಲ್ಲ, ಪ್ರತಿಯೊಂದು ಲೈನ್ಗೂ ಬರೀಬಹುದು. ನಾವು ಪಕ್ಕದಲ್ಲಿ ಕಮೆಂಟ್ ಲೈನ್ಸ್ ಬರೀಬಹುದು. ಆ ಕಮೆಂಟ್ ಲೈನ್ಸ್ ಏನಕ್ಕೋಸ್ಕರ ಅಂದ್ರೆ ಆ ಲೈನ್ ಏನಕ್ಕೋಸ್ಕರ ಯೂಸ್ ಮಾಡಿದೀವಿ ಪ್ರೋಗ್ರಾಮ್ ಅಲ್ಲಿ, ಈ ಲೈನ್ ಏನಕ್ಕೋಸ್ಕರ, ಪ್ರತಿಯೊಂದು ಲೈನ್ಗೂ ಬರೀಬಹುದು. ಆ ತರ ಬರೆಯೋದ್ರಿಂದ ಬೇರೆಯವ್ರಿಗೆ ಏನಾಗುತ್ತೆ ಅಂದ್ರೆ ಇಟ್ ಈಸ್ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್ ಬೈ ದ ಅದರ್ಸ್. ಯಾಕಂದ್ರೆ ಅವನು ಏನೇ ಮಾಡಿಫಿಕೇಶನ್ ಮಾಡ್ಕೋಬೇಕಂದ್ರೂ, ಏನೇ ಚೇಂಜಸ್ ಮಾಡ್ಕೋಬೇಕಂದ್ರೂ ಆ ಕಮೆಂಟ್ ಲೈನ್ಸ್ ನ ಯೂಸ್ ಮಾಡ್ಕೊಂಡು ಏನ್ ಮಾಡಬಹುದು, ಈಸಿಯಾಗಿ ಮಾಡಿಫೈ ಮಾಡಬಹುದು. ಹೌದಾ? ದಟ್ ಇಸ್ ದ ಫಸ್ಟ್ ಕಮೆಂಟ್ಸ್ ಆರ್ ಡಾಕ್ಯುಮೆಂಟೇಶನ್ ಸೆಕ್ಷನ್. ನೆಕ್ಸ್ಟ್ ಎರಡನೇದು ಯಾವುದು? ಲಿಂಕರ್ ಸೆಕ್ಷನ್. ದ ಲಿಂಕರ್ ಸೆಕ್ಷನ್ ಈಸ್ ಆಲ್ವೇಸ್ ಬಿಗಿನ್ಸ್ ವಿತ್ ಆಶ್ ಸಿಂಬಲ್. ನೋಡ್ರಿ, ಈ ಸಿಂಬಲ್ ಆಶ್ ಅಂತ ಕರಿತೀವಿ. The linker section is always begins with the hash symbol. Hash include is a preprocessor directive. ಇದೇನಾಗಿದೆ? Preprocessor directive. Pre ಅಂದ್ರೆ ಮೊದಲೇ ಪ್ರೋಸೆಸ್ ಮಾಡ್ತಾ ಇದ್ದೀವಿ ಅಂತ. Preprocessor directive. The linker section is always begins with the hash symbol. Hash include is a preprocessor directive. ಅರ್ಥ ಆಗ್ತಿದೆಯಾ? hash include ಅಂದ್ರೆ ಏನು? preprocessor directive. These preprocessor directives are processed first by the compiler, then the rest of the statements are executed or rest of the statements are compiled. ಫಸ್ಟ್ ಪ್ರಿಪ್ರೊಸೆಸರ್ ಡೈರೆಕ್ಟಿವ್ಸ್ ಯಾವಿದಾವೋ ಅದನ್ನ ಪ್ರೊಸೆಸ್ ಮಾಡ್ತದೆ, ಅದು ಆದ್ಮೇಲೆ ದ ರೆಸ್ಟ್ ಆಫ್ ದ ಸ್ಟೇಟ್ಮೆಂಟ್ಸ್ ಆರ್ ಕಂಪೈಲ್ಡ್. ದ ಲಿಂಕರ್ ಸೆಕ್ಷನ್ ಈಸ್ ಆಲ್ವೇಸ್ ಬಿಗಿನ್ಸ್ ವಿತ್ ಆಶ್ ಸಿಂಬಲ್. ದ ಆಶ್ ಇನ್ಕ್ಲೂಡ್ ಈಸ್ ಎ ಪ್ರಿಪ್ರೊಸೆಸರ್ ಡೈರೆಕ್ಟಿವ್. These statements are processed first by the compiler, then only the rest of the statements are compiled. ಈ ಆಶ್ ಇನ್ಕ್ಲೂಡ್ ಅಂತ ಏನ್ ಬರ್ದಿದೀವೋ ಆ ಸ್ಟೇಟ್ಮೆಂಟ್ಸ್ ಫಸ್ಟ್ ಪ್ರೊಸೆಸ್ ಆಗುತ್ತವೆ, ಆಮೇಲೆ ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ರಿಮೈನಿಂಗ್ ಎಲ್ಲಾ ಸ್ಟೇಟ್ಮೆಂಟ್ಸ್ ಕಂಪೈಲಿಂಗ್ ಆಗುತ್ತೆ. ಯಾಕೆಂದ್ರೆ ನೀವಲ್ಲಿ ಏನಾದ್ರು ತಪ್ಪು ಬರ್ದಿದ್ರೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಬರ್ದಿದ್ರು ನಿಮ್ಗೆ ಫಸ್ಟೇ ತೋರಿಸ್ಬಿಡ್ತದೆ ಎರರ್. ಆಶ್ ಇನ್ಕ್ಲೂಡ್ ಅನ್ನೋದು ಪ್ರಿಪ್ರೊಸೆಸರ್ ಡೈರೆಕ್ಟಿವ್. ಈ ಪ್ರಿಪ್ರೊಸೆಸರ್ ಡೈರೆಕ್ಟಿವ್ ಫಸ್ಟ್ ಪ್ರೊಸೆಸ್ ಆಗುತ್ತೆ, ಆಮೇಲೆ the rest of the statements are compiled. That is the use of linker section. ನೋಡ್ರಿ, hash include iostream.h ಅಂತ ಬರ್ದಿದ್ದೀವಿ. IO means input output stream.h. H means header file. Input output stream.h means header file. ನೆಕ್ಸ್ಟ್ ಅದೇ ತರ hash include conio.h console input output dot header file. ಈ ಹೆಡರ್ ಫೈಲ್ ನ ಏನಕ್ಕೋಸ್ಕರ ಬರೆದಿದ್ದೀವಿ ಅಂತ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಯಾಕೆಂದ್ರೆ ಈ ಎಲ್ಲಾ ಹೆಡರ್ ಫೈಲ್ಸ್ ಏನಾಗಿರ್ತಂದ್ರೆ ಕೆಲವೊಂದು ಫಂಕ್ಷನ್ಸ್ ನ ಇನ್ಕ್ಲೂಡಿಂಗ್ ಮಾಡ್ಕೊಂಡಿರ್ತಾವು. ಆ ಫಂಕ್ಷನ್ಸ್ ನ ಯೂಸ್ ಮಾಡಿದೀವಿ ಅಂದ್ರೆ ಆ ಹೆಡರ್ ಫೈಲ್ಸ್ ನ ಕಂಪಲ್ಸರಿ ಬರೀಬೇಕು. hash include iostream.h ಒಂದು ಕಂಪಲ್ಸರಿ, hash include conio.h console input output dot header file. That is the linker section. Next ಮೂರನೇದು ಯಾವುದು? definition section.
In the definition section, we can define the symbolic constant. ಕೆಲವೊಂದು ಪ್ರೋಗ್ರಾಮರ್ಸ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಕೆಲವೊಂದು ಕಾನ್ಸ್ಟಂಟ್ಸ್ ಇರ್ತವೆ. ಫಾರ್ ಎಕ್ಸಾಂಪಲ್ ಈಗ ಪೈ ಸಿಂಬಲ್ ನಿಮ್ಗೆ ಗೊತ್ತಿರ್ತದೆ, ಪೈ ಈ ತರ ಬರೀತೀವಿ. ಬಟ್ ಈ ತರ ಯೂಸ್ ಮಾಡಿದ್ರೆ ಪ್ರೋಗ್ರಾಮಿಂಗ್ ಅಲ್ಲಿ ವರ್ಕ್ ಆಗಲ್ಲ ಅದು. ಅದಕ್ಕೆ ನಾವು ಅದನ್ನ ಪಿ ಐ ಅಂತ ತಗೊಂಡು ವಾಟ್ ಇಸ್ ದ ಪೈ ವ್ಯಾಲ್ಯೂ 3.1428 ಅಂತ ಒಂದು ಕಾನ್ಸ್ಟಂಟ್ ವ್ಯಾಲ್ಯೂಸ್ ನ ಡಿಫೈನ್ ಮಾಡೋದಕ್ಕೆ ನಾವು ಯಾವ ಸೆಕ್ಷನ್ ನ ಯೂಸ್ ಮಾಡ್ತಾ ಇದೀವಿ ಅಂದ್ರೆ ಡೆಫಿನಿಷನ್ ಸೆಕ್ಷನ್. ಟು ಡಿಫೈನ್ ದ ಸಿಂಬಾಲಿಕ್ ಕಾನ್ಸ್ಟಂಟ್, ದ ಡೆಫಿನಿಷನ್ ಸೆಕ್ಷನ್ ಈಸ್ ಯೂಸ್ಡ್. ಸಿಂಬಾಲಿಕ್ ಕಾನ್ಸ್ಟಂಟ್ಸ್ ನ ಡಿಫೈನಿಂಗ್ ಮಾಡೋದಕ್ಕೆ ಡೆಫಿನಿಷನ್ ಸೆಕ್ಷನ್ ನ ಯೂಸ್ ಮಾಡ್ತಾ ಇದೀವಿ. ಆಫ್ಟರ್ ದ ಲಿಂಕರ್ ಸೆಕ್ಷನ್ ಗೆಟ್ಸ್ ಎಕ್ಸಿಕ್ಯೂಟೆಡ್, ಲಿಂಕರ್ ಸೆಕ್ಷನ್ ಎಕ್ಸಿಕ್ಯೂಷನ್ ಆದ್ಮೇಲೆ ದ ಡೆಫಿನಿಷನ್ ಸೆಕ್ಷನ್ ಈಸ್ ಎಕ್ಸಿಕ್ಯೂಟೆಡ್. ಲಿಂಕರ್ ಸೆಕ್ಷನ್ ಎಕ್ಸಿಕ್ಯೂಟ್ ಆದ್ಮೇಲೆ ಡೆಫಿನಿಷನ್ ಸೆಕ್ಷನ್ ಏನಾಗುತ್ತೆ, ಎಕ್ಸಿಕ್ಯೂಷನ್ ಆಗುತ್ತೆ. ಬಟ್ ದಿಸ್ ಸೆಕ್ಷನ್ ಈಸ್ ಆಪ್ಷನಲ್. ಆಪ್ಷನಲ್ ಅಂದ್ರೆ ನಿಮಗೆ ಎಲ್ಲಿ ಬೇಕಾಗಿದ್ರೆ ಅಲ್ಲಿ ಯೂಸ್ ಮಾಡಬಹುದು, ಬೇಕಾಗಿಲ್ಲ ಅಂದ್ರೆ ಯೂಸ್ ಮಾಡಂಗಿಲ್ಲ. ಕಂಪಲ್ಸರಿ ಏನಂತಲ್ಲ, ದಟ್ ಇಸ್ ನಾಟ್ ಮ್ಯಾಂಡೇಟರಿ. ಮ್ಯಾಂಡೇಟರಿ ಅಂದ್ರೆ ಕಂಪಲ್ಸರಿ. ಆಪ್ಷನಲ್ ಅಂದ್ರೆ ಏನ್ ಮಾಡಬಹುದು ಅಂದ್ರೆ ನೀವು ಅದನ್ನ ಬೇಕಾಗಿದ್ದರೆ ಮಾತ್ರ ಯೂಸ್ ಮಾಡಬಹುದು, ನಿಮಗೆ ಯೂಸ್ ಇಲ್ಲ ಅಂದ್ರೆ ಅಲ್ಲಿ ಯೂಸ್ ಮಾಡಂಗಿಲ್ಲ. ಕಂಪಲ್ಸರಿ ಏನಲ್ಲ. ಲಿಂಕರ್ ಸೆಕ್ಷನ್ ಈಸ್ ಕಂಪಲ್ಸರಿ, ಬಟ್ ದ ಡೆಫಿನಿಷನ್ ಸೆಕ್ಷನ್ ಈಸ್ ನಾಟ್ ಕಂಪಲ್ಸರಿ. ಅದಕ್ಕೆ ಅದು ಏನ್ ಹೇಳ್ತಿದ್ದಾನೆ, ಆಪ್ಷನಲ್. ಬೇಕಂದ್ರೆ ಯೂಸ್ ಮಾಡಬಹುದು, ಬೇಕಾಗಿದ್ದು ಇರೋ ಕಡೆ ಮಾತ್ರನೇ. ಎಲ್ಲಿ ಬೇಕೋ ಅಲ್ಲಿ ಮಾತ್ರ ಯೂಸ್ ಮಾಡ್ತೀವಿ, ಬೇಕಾಗಿದ್ದಿರೋ ಕಡೆ ನಾವು ಇದನ್ನು ಯೂಸ್ ಮಾಡಲ್ಲ. ಡೆಫಿನಿಷನ್ ಸೆಕ್ಷನ್ ಏನಕ್ಕೋಸ್ಕರ ಯೂಸ್ ಮಾಡ್ತೀವಿ ಅಂದ್ರೆ ಟು ಡಿಫೈನ್ ದ ಸಿಂಬಾಲಿಕ್ ಕಾನ್ಸ್ಟಂಟ್. ಅದಕ್ಕೆ ನೋಡೋಣ ನಾವ್ ಏನ್ ಮಾಡಿದೀವಿ ಅಂದ್ರೆ ಆಶ್ ಡಿಫೈನ್ ಅಂತ ಕೊಟ್ಟಿದೀವಿ. ಡಿಫೈನ್ ಪೈ 3.1428. ಟು ಡಿಫೈನ್ ದ ಸಿಂಬಾಲಿಕ್ ಕಾನ್ಸ್ಟಂಟ್, ದ ಡೆಫಿನಿಷನ್ ಸೆಕ್ಷನ್ ಈಸ್ ಯೂಸ್ಡ್. ಆಫ್ಟರ್ ದ ಲಿಂಕರ್ ಸೆಕ್ಷನ್ ಗೆಟ್ಸ್ ಎಕ್ಸಿಕ್ಯೂಟೆಡ್, ದ ಡೆಫಿನಿಷನ್ ಸೆಕ್ಷನ್ ಈಸ್ ಎಕ್ಸಿಕ್ಯೂಟೆಡ್. ಲಿಂಕರ್ ಸೆಕ್ಷನ್ ಎಕ್ಸಿಕ್ಯೂಷನ್ ಆದ್ಮೇಲೆ ಡೆಫಿನಿಷನ್ ಸೆಕ್ಷನ್ ಏನಾಗುತ್ತೆ, ಎಕ್ಸಿಕ್ಯೂಷನ್ ಆಗುತ್ತೆ. ಬಟ್ ದಿಸ್ ಸೆಕ್ಷನ್ ಈಸ್ ಆಪ್ಷನಲ್. ಇದೇನಾಗಿದೆ, ಆಪ್ಷನಲ್ ಆಗಿದೆ. ನೆಕ್ಸ್ಟ್ ನಾಲ್ಕನೇದು ಯಾವುದು, ಗ್ಲೋಬಲ್ ಡಿಕ್ಲರೇಷನ್ ಸೆಕ್ಷನ್. The variables which are declared outside the main function. ಮೇನ್ ಫಂಕ್ಷನ್ ಇಂದ ಮೇಲ್ಗಡೆ ಔಟ್ಸೈಡ್ ಕೆಲವೊಂದು ವೇರಿಯೇಬಲ್ಸ್ ಡಿಕ್ಲರೇಷನ್ ಮಾಡ್ತೀವಿ. ಅಂತ ವೇರಿಯೇಬಲ್ಸ್ ಏನಂತ ಕರಿತೀವಿ ಅಂದ್ರೆ ಗ್ಲೋಬಲ್ ವೇರಿಯೇಬಲ್ಸ್. ಅಂತ ವೇರಿಯೇಬಲ್ಸ್ ಏನಂತ ಕರಿತೀವಿ, ಗ್ಲೋಬಲ್ ವೇರಿಯೇಬಲ್ಸ್ ಅಂತ ಕರಿತೀವಿ. The variables which are declared outside the main function are called global variables, but this global declaration section is also optional. ಅದು ಕೂಡ ಅಷ್ಟೇ, ನಮಗೆ ಎಲ್ಲಿ ಬೇಕೋ ಅಲ್ಲಿ ಯೂಸ್ ಮಾಡ್ಕೋಬಹುದು, ನಮ್ಗೆ ಅಲ್ಲಿ ಬೇಕಾಗಿಲ್ಲ ಅಂದ್ರೆ ಯೂಸ್ ಮಾಡಂಗಿಲ್ಲ. ಕಂಪಲ್ಸರಿ ಏನಲ್ಲ. ಗ್ಲೋಬಲ್ ಡಿಕ್ಲರೇಷನ್ ಸೆಕ್ಷನ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಗ್ಲೋಬಲ್ ವೇರಿಯೇಬಲ್ಸ್ ಡಿಕ್ಲರೇಷನ್ ಮಾಡ್ತೀವಿ. ಆ ಗ್ಲೋಬಲ್ ವೇರಿಯೇಬಲ್ಸ್ ಎಲ್ಲಿರ್ತಾವ ಅಂದ್ರೆ ಔಟ್ಸೈಡ್ ದ ಮೇನ್ ಫಂಕ್ಷನ್. ಬಟ್ ಈ ಪ್ರೋಗ್ರಾಮ್ಗೆ ಬೇಕಾಗಿಲ್ಲ, ಅದಕ್ಕೆ ನಾನು ಯಾವುದೇ ಒಂದು ವೇರಿಯೇಬಲ್ಸ್ ಡಿಕ್ಲರೇಷನ್ ಮಾಡಿಲ್ಲ. The variables which are declared outside the main function are called global variables, but these global variables or global declaration section is optional. Optional ಅಂದ್ರೆ ನಮಗೆ ಬೇಕಾಗಿಲ್ಲ ಇಲ್ಲಿ, ಅದಕ್ಕೆ ನಾನು ಯೂಸ್ ಮಾಡಿಲ್ಲ. ಎಲ್ಲಿ ಬೇಕೋ ಬೇಕಾಗಿದ್ರೆ ಅಲ್ಲಿ ಯೂಸ್ ಮಾಡ್ಕೋಬಹುದು. ಯಾವ ವೇರಿಯೇಬಲ್ಸ್ ನ ನೀವು ಮೇನ್ ಫಂಕ್ಷನ್ ಮೇಲ್ಗಡೆ ಡಿಕ್ಲರೇಷನ್ ಮಾಡ್ತಿರೋ ಅವನ್ನ ನಾವು ಗ್ಲೋಬಲ್ ವೇರಿಯೇಬಲ್ಸ್ ಅಂತ ಕರಿತೀವಿ. ಅವನ್ನ ನಮ್ಗೆ ಎಲ್ಲಿ ಬೇಕೋ ಅಲ್ಲಿ ಯೂಸ್ ಮಾಡಬಹುದು, ಬೇಕಾಗಿಲ್ಲ ಅಂದ್ರೆ ಅದನ್ನ ಬಿಡಬಹುದು. ದಟ್ ಸೆಕ್ಷನ್ ಈಸ್ ಆಲ್ಸೋ ಆಪ್ಷನಲ್.